ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಬೆಳಗಿನ ಪೂಜೆಯಲ್ಲಿ ನನಗೊಂದು ಅನುಭವ ಆಯಿತು, ಅದನ್ನು ತಿಳಿಸ್ತಾ, ಜೊತೆಗೆ ಕೆಲವರು ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇರಲ್ಲ ಅಂಥವರು ನಾವು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಏನಾದರೂ ಮಾಡಿಕೊಟ್ಬಿಟ್ರೆ ದೇವ್ರು ಬಂದು ಸ್ವೀಕಾರ ಮಾಡಿಬಿಡ್ತಾನ ಅಂತ ಕೇಳ್ತಾರೆ. ಆ ಥರ ದೇವ್ರು ಬರದೇ ಇದ್ರೂ ದೇವ್ರ ರೂಪದಲ್ಲಿ ಬಂದು ಪ್ರಸಾದನ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಒಂದು ಅನುಭವ ಆಯಿತು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಂದಿನಂತೆ ಇವತ್ತು ಕೂಡ ನಾನು ರಾಯರಿಗೆ ಸೇವೆ ಸಲ್ಲಿಸಬೇಕು ಅಂತ ಬೇಗ ಎದ್ದು ಎಲ್ಲ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಳ್ತಿದ್ದೆ. ದೇವ್ರ ಮನೇಲಿ ಮಾಡ್ಕೊಳ್ತಿರೋ ಸಮಯದಲ್ಲಿ ನನ್ನ ಕೈ ತಾಕಿಲ್ಲ, ಆದರೂ ಕೂಡ ರಾಯರ ಸಿಮೆಂಟ್ ಕಲರ್ ಮೂರ್ತಿ ಇದೆಯಲ್ಲ ನಮ್ಮ ಮನೇಲಿ, ಅದು ಸ್ವಲ್ಪ ಅಲ್ಗಾಡಿ ಬೀಳೋ ಥರ ಆಯಿತು. ತಕ್ಷಣ ಸ್ವಲ್ಪ ಬೆಂಡಾಗಿ ಬೀಳ್ತು ಕೆಳಗಡೆ, ಅದೇ ಬಟ್ಟೆ ಮೇಲೆ ಬೀಳ್ತು, ಪೀಠದ ಮೇಲೆ. ತಕ್ಷಣ ಎತ್ತಿಟ್ಟೆ. ಆಮೇಲೆ ಹಾಗೆ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಬೃಂದಾವನ ಕೂಡ ಲೆಫ್ಟ್ ಸೈಡ್ಗೆ ಜಾರಿ ಬೀಳ್ತಿತ್ತು. ತಕ್ಷಣ ಅದನ್ನು ಕೂಡ ಇಟ್ಕೊಂಡೆ. ತುಂಬ ಪೇಷನ್ಸ್ ಬೇಕು ದೇವ್ರ ಮನೇಲಿ. ನಾವು ಏನಾದರೂ ದೇವರಿಗೆ ಸೇವೆನ ಸಲ್ಲಿಸುವಾಗ ತುಂಬಾ ಪೇಷನ್ಸಿಂದನೇ ಮಾಡ್ತಿದ್ದೆ. ಆದರೂ ಗೊತ್ತಿಲ್ಲ ಹೇಗೆ ಕೈ ಟಚ್ ಆಯಿತು ಏನೋ ಒಂದು ತಿಳಿದು ಈ ರೀತಿ ಆಯಿತು. ಆವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೇನೆ. ರಾಯರಿಗೆ ಹೇಳಿದ್ದೆ, ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಮಾತ್ರ ಗೊತ್ತು, ಯಾಕೆ ಈ ರೀತಿ ಆಯಿತು ಅಂತ ನನಗೆ ತಿಳಿದು, ಏನೇ ಆಗಲಿ ನೀವಿದ್ದೀರಾ ಅಂತ ನಾನು ನಂಬ್ತೀನಿ, ನಮ್ಮನ್ನು ಕಾಪಾಡಿ ಅಂತ ಕೇಳಿಕೊಂಡು ಎಲ್ಲ ರೀತಿ ಪ್ರಿಪ್ರೇಷನ್ ಆಯಿತು. ಹೂವನ್ನು ಮಡಿಸ್ಬೇಕಿತ್ತು. ನಿನ್ನೆ ಸಂಜೆನೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಹೂನ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಮುಗ್ದೋಗಿತ್ತು ಹೂವು, ಗುರುವಾರ ತಂದಿದ್ದು, ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೆ. ಕವರಲ್ಲಿ ಹೂವಿದೆ, ಬಟನ್ಸು. ಆದರೂ ಕೂಡ ನನಗೊಂದು ಮನಸ್ಸು, ಯಾವಾಗಲೂ ಮನೇಲಿ ಹೂವಿಲ್ಲ, ಬೆಳಗಿನ ಜಾವ ಎದ್ದ ತಕ್ಷಣ ಏನಾದರೂ ಹಿಂದಿನ ದಿನ ಮರ್ತುಬಿಟ್ಟಿದ್ದೀನಿ ಅಂದಾಗ ನನಗೊಂದು ದಾರಿ ಏನಂದರೆ, ನಮ್ಮ ಮನೆಯಿಂದ ಒಂಚೂರು ಮುಂದೆ ಹೋದರೆ ಅಲ್ಲೊಂದು ಗಿಡ ಇದೆ, ಅದು ಪಬ್ಲಿಕ್ಕಿಗೆ ಸೇರಿದಂಗೆ ಎಲ್ಲರೂ ಕಿತ್ಕೋತಿರ್ತಾರೆ. ನಾನು ಸ್ವಲ್ಪ ಬೆಳಗಿನ ಜಾವನೇ ಹೋಗಿ ಕಿತ್ಕೊಂಡು ಬರ್ತೀನಿ, ಯಾಕಂದರೆ ನಾನು ಅರ್ಲಿಯಾಗಿ ಪೂಜೆ ಮಾಡೋದ್ರಿಂದ. ನನ್ನ ಮನಸ್ಸು ಯಾಕೆ ಆ ಥರ ಯೋಚನೆ ಮಾಡ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಹೂ ಕಿತ್ಕೊಂಡ್ಬರ್ಬೇಕು ಅಂತ ಅನ್ನಿಸ್ತಿತ್ತು. ಕವರ್ ತುಂಬ ಮನೇಲಿ ಬಟನ್ಸ್ ಹೂವಿದೆ, ಆದರೂ ಕೂಡ ಆಚೆ ಹೋಗಬೇಕು ಅನ್ನೋ ಮನಸ್ಸು. ನಾನು ರಾಯರ್ಗೆ ಹೇಳಿದೆ, ಯಾಕೆ ಈ ರೀತಿ ನನಗೆ ಮನಸ್ಸು ಅನ್ನಿಸ್ತಿದೆ ನನಗೆ ಗೊತ್ತಿಲ್ಲ, ಆಯಿತು ಹೋಗ್ತೀನಪ್ಪ. ಅಕಸ್ಮಾತ್ ನಾನು ಆಚೆ ಹೋದಾಗ ಬೆಳಗಿನ ಜಾವ ಬೇರೆ ಇದ್ದಿದ್ದರಿಂದ ಯಾರಾದರೂ ನನ್ನ ಸರ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಎಲ್ಲ ಬರ್ತಿತ್ತು. ಯಾಕೆ ನನಗೆ ಆ ಥರ ಯೋಚನೆ ಬರ್ತಿತ್ತು ಅಂದರೆ, ಕವರ್ ತುಂಬ ಆಲ್ರೆಡಿ ಹೂವಿದೆ, ಆದರೂ ಆಚೆ ಹೋಗಿ ಹೂ ತರಬೇಕು ಅನ್ನೋ ಮನ್ಸು ಕೊಡ್ತಿದ್ದಾರೆ. ಮತ್ತು ಮನೇಲಿ ಇದ್ದಿದ್ದು ಬೃಂದಾವನ ಬೀಳೋ ಥರ ಆಯಿತು. ರಾಯರ ಮೂರ್ತಿ ಕೂಡ ಬಿದ್ದೇ ಬಿಟ್ಟಿತ್ತು ಕೆಳಗಡೆ ಆಲ್ಮೋಸ್ಟು. ಇದನ್ನೆಲ್ಲ ಯೋಚನೆ ಮಾಡಿ ಆಚೆ ಹೋದಾಗ ನನಗೇನಾದರೂ ಆಗ್ಬೋದಾ ಅನ್ನೋದೊಂದು ಕಡೆ ಯೋಚನೆ ಬರ್ತಾನೆ ಇತ್ತು. ಏನಾರ ಆಗಲಿ, ನೀವಿದ್ದೀರಾ ಅಪ್ಪ, ನನಗೆ ಈ ಮನ್ಸು ಕೊಟ್ಟಿದ್ದೀರಾ ಹೂ ಕಿತ್ಕೊಂಡು ಬರೋದಕ್ಕೆ, ಸೊ ನಾನು ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಕವರಲ್ಲಿರೋ ಹೂನು ಕೂಡ ಎತ್ಕೊಂಡು ಹೋಗಿದ್ದೀನಿ. ಇದೇ ಕವರ್ಗೆ ಆ ವೈಟ್ ಕಲರ್ ಹೂನ ಹಾಕೊಂಡು ಬರೋಣ ಅಂತ ಚಿಲ್ಕ ಹಾಕ್ತಾ, ರಾಯರೇ ನೀವಿದ್ದೀರಾ ಅಂದ್ಕೊಂಡು ಹೋದೆ. ವೈಟ್ ಕಲರ್ ಹೂನ ಕಿತ್ಕೊಂಡು ಒಂಚೂರು ಮುಂದೆ ಹೋದರೆ ಅಲ್ಲಿ ಪಾರಿಜಾತ ಮರ ಇದೆ. ಯಾಕೋ ಏನೋ ಗೊತ್ತಿಲ್ಲ, ಅಲ್ಲೂ ಹೋಗಿ ನಾನು ಪಾರಿಜಾತ ಹೂನ ತಗೋಬೇಕು ಅಂತ ಮನಸ್ಸಾಯಿತು. ಸರಿ ಅಂದ್ಬಿಟ್ಟು ಅಲ್ಲೂ ಹೋದೆ. ಮರ ತುಂಬ ಹೈಟಾಗಿದೆ, ನನಗೆ ಕೀಳಕ್ಕಾಗ್ತಿರ್ಲಿಲ್ಲ. ಬಟ್ ಮರದ ಕೆಳಗಡೆ ಕಟ್ಟೆ ಮೇಲೆ ಒಂದೆರಡು ಮೂರು ಅಷ್ಟೇ ಹೂಗಳು ಬಿದ್ದಿತ್ತು, ಅದು ಕಾಣಿಸ್ತಾನೂ ಇರಲಿಲ್ಲ. ಸರಿ ಅಂತ ಹೇಳಿ ಒಂದು 4 ಸಿಕ್ಕಿದ್ದು ಪಾರಿಜಾತ ಹೂವು ತೊಗೊಂಡು ಮನೆಗೆ ಬಂದು ರಾಯರಿಗೆ ಎಲ್ಲ ಮುಡಿಸಿ ರಾಯರ ಪಾದಕ್ಕೆ ಹಾಕಿ ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡಿ ಪೂಜೆನ ಶುರು ಮಾಡಿದೆ. ಪೂಜೆ ಶುರು ಮಾಡಿದಾಗ ನನಗೆ ಭಗವದ್ಗೀತೆ ಹೇಳ್ತಿರೋ ಸಮಯಕ್ಕೂ ಮುಂಚೆ ಅನ್ನಿಸ್ತು, ನನಗೊಂದು ಕೃಷ್ಣಂದು ವಿಗ್ರಹ ಬೇಕು ಅಂತ. ಮನೇಲಿ ಕಾಮಧೇನು ವಿಗ್ರಹ ಇದೆ, ಅದನ್ನು ನನ್ನ ಮಗಳು ಬ್ಯಾಡ್ಮಿಂಟನ್ ಸರ್ ಮತ್ತು ಅವ್ರ ವೈಫು ಗಿಫ್ಟ್ ಮಾಡಿದರು ಒಂದು ಫಂಕ್ಷನಿಗೆ ಬಂದಾಗ. ಇದೇ ಥರದಲ್ಲಿ ಅಂದರೆ ಇದೇ ಮೆಟಲಲ್ಲಿ ನಾನು ಕೃಷ್ಣಂದು ದೊಡ್ಡ ವಿಗ್ರಹನ ತೊಗೋಬೇಕು ಅನ್ನೋ ಮನಸ್ಸಾಯಿತು. ಒಂದು ಸಲ ಈಗ ಸ್ವಲ್ಪ ದಿನಗಳ ಹಿಂದೆ ನೋಡಿದ್ದೆ ಆನ್ಲೈನಲ್ಲಿ, 5000 6000 ಹೇಳಿದ್ರು ಅಂದ್ಬಿಟ್ಟು ಬೇಡ ಅಂದ್ಕೊಂಡು ಸುಮ್ಮನಿದ್ದೆ. ಮತ್ತು ಭಗವದ್ಗೀತೆ ಹೇಳ್ತಾ ನನಗೆ ಆ ವಿಗ್ರಹನ ತಗೋಬೇಕು ಅನ್ನಿಸ್ತಿದೆ. ಯಾವ ಅಂಗಡಿಗೆ ಹೋಗಿ ಕೇಳೋದು, ಈ ದೀಪಗಳೆಲ್ಲ ತನ್ನಲ್ಲ, ಅದೇ ಅಂಗಡಿಗೆ ಹೋದರೆ ಸಿಗುತ್ತಾ, ದೊಡ್ಡದು ಎಷ್ಟು ಹೇಳ್ತಾರೋ ಏನೋ, ಅಲ್ಲಿ ಯಾಕೆ ಸಿಗುತ್ತೆ, ಅಲ್ಲಿ ಸಿಗಲ್ಲ ಅನಿಸುತ್ತೆ, ಮೋಸ್ಟ್ಲಿ ಬೇರೆ ಕಡೆ ಸಿಗುತ್ತೆ. ಆಯಿತು ರಾಯರೇ, ನನಗೆ ಆ ಥರ ವಿಗ್ರಹ ಬೇಕು, ದೊಡ್ಡದು ಇದೇ ಮೆಟಲಲ್ಲಿ ಅಂತ ಕೇಳಿಕೊಂಡು, ದೊಡ್ಡದಾಗಿದ್ದರೆ ಕೃಷ್ಣನ ನೋಡೋಕ್ಕೆ ದೊಡ್ಡದಾಗಿ ಕಾಣಿಸುತ್ತಲ್ವ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ಭಗವದ್ಗೀತೆ ಹೇಳ್ತಿರ್ಬೇಕಾದ್ರೆ ಏನು ನಾನು ಪಾರಿಜಾತ ಹೂನ ತಂದು ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೆ. ಅದೇ ಕೃಷ್ಣಂದು ನಮ್ಮ ಮನೇಲಿ ಕಪ್ಪುದು ತುಂಬ ಚಿಕ್ಕದಿದೆ, ಅದೊಂದು 10 ರೂಪೀಸ್ದು ಕೀ ಚೈನ್. ಆ್ಯಕ್ಚುಲಿ ಅದನ್ನು ಕೀ ತೆಗೆದು ವಿಗ್ರಹ ಥರ ಇಟ್ಟು ಪೂಜಿಸ್ತಾ ಇದ್ದೀನಿ. ಅದರಿಂದ ಕೂಡ ನನಗೆ ಕೆಲವು ಬಾರಿ ಆಶೀರ್ವಾದ ಸಿಕ್ಕಿದೆ. ಅದೇ ಆ ಕೃಷ್ಣನ ವಿಗ್ರಹ ಅಂತನೋ ಮೂರ್ತಿ ಅಂತನೋ ಏನು ಹೇಳ್ಬೋದು, ಆ ಮೂರ್ತಿ
ಫುಲ್ಲು ದೊಡ್ಡದಾಗಿ ನಾನು ಭಗವದ್ಗೀತೆ ಹೇಳ್ತಾ ಇರಬೇಕಾದ್ರೆ ನನಗೆ ಕಾಣಿಸ್ತಿದೆ. ಇದೇ ಚಿಕ್ಕ ಮೂರ್ತಿ ಫುಲ್ಲು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂದರೆ ರಾಯರ ಮುಂಭಾಗ ಬರೀ ಆ ಪಾದಗಳಷ್ಟೇ ದೊಡ್ಡದಾಗಿ ಕಾಣಿಸ್ತಿತ್ತು. ನಾನು ಕಣ್ಮುಚ್ಚಿ 1-2 ನಿಮಿಷ ಅದನ್ನೇ ನೋಡಿದೆ. ಕಣ್ಬಿಟ್ಟ ಮೇಲೆ ರೆಗ್ಯುಲರ್ ಆಗಿ ಮನೇಲಿ ಏನು ವಿಗ್ರಹ ಇದೆ ಅದೇ ರೀತಿ ಕಾಣಿಸ್ತಿತ್ತು. ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನಾನು ಪೂಜೆ ಶುರು ಮಾಡ್ತಾ ಕೇಳ್ಕೊಂಡೆ, ಕಾಮಧೇನು ಇರೋ ಮೆಟಲಲ್ಲೇ ಒಂದು ದೊಡ್ಡ ಕೃಷ್ಣನ ವಿಗ್ರಹ ತಗೋಬೇಕು ಅಂತ ಅನ್ನಿಸ್ತಿದೆ ನನಗೆ, ದೊಡ್ಡದಾಗಿ ಕಾಣಿಸುತ್ತಲ್ವ ಅವಾಗ ನೋಡೋದಕ್ಕೆ ಅಂತ ಪಾರಿಜಾತ ಹೂವೆಲ್ಲ ಸಮರ್ಪಣೆ ಮಾಡಿ ಭಗವದ್ಗೀತೆ ಹೇಳ್ತಾ ನಾನು ಕಣ್ಮುಚ್ಚಿದಾಗ ಮನೇಲಿರುವಂತಹ ಚಿಕ್ಕ ಪುಟ್ಟ ಕೃಷ್ಣನೇ ದೊಡ್ಡ ಪಾದವಾಗಿ, ಆ ಪಾದಗಳು ಮಾತ್ರ ತುಂಬ ಅಂದರೆ ತುಂಬ, ಹೇಗೆ ಅಂದರೆ ರಾಯರ ಫೋಟೋದ್ಗಿಂತಲೂ ದೊಡ್ಡದಾಗಿ ಬರೀ ಆ ಪಾದ ಮಾತ್ರ ಕಾಣಿಸ್ತಿತ್ತು, ರಾಯರೇ ಕಾಣಿಸ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಕೃಷ್ಣನ ಪಾದ ದರ್ಶನ ಆಯಿತು. ಯಾಕೆ ಮನೇಲಿ ಹೂವಿದ್ರು ನಾನು ಹೋಗಿ ಆಚೆ ಬಿಳಿ ಹೂ ಕಿತ್ಕೊಂಡ್ಬರ್ಬೇಕು ಅಂತ ಮನ್ಸು ಕೊಟ್ಟರೋ ರಾಯರು ಗೊತ್ತಿಲ್ಲ. ಅದ್ರ ಜೊತೆಗೆ ಅದರಿಂದ ಪಕ್ಕ ಇರೋ ಒಂದು ಮರದ ಹತ್ರ ಹೋಗಿ ಪಾರಿಜಾತ ಹೂನ ಕಿತ್ಕೊಂಡು ಬರ್ತೀನಿ. ಕಿತ್ಕೊಂಡು ಬಂದು ಸಿಕ್ಕಿದ್ದೇ 4 ಹೂವು, ಅದರಲ್ಲಿ 1-2 ರಾಯರ ಪಾದಕ್ಕೆ ಹಾಕ್ತೀನಿ, ಇನ್ನೊಂದು ಶ್ರೀಚಕ್ರಕ್ಕೆ ಹಾಕ್ತೀನಿ, ಇನ್ನೊಂದೆರಡು ಕೃಷ್ಣನ ಪಾದಕ್ಕೆ ಹಾಕ್ತೀನಿ. ಹಾಕಿ ರಾಯರಿಗೆ ಅಂತ ಸೇವೆನ ಸಲ್ಲಿಸ್ತಿರ್ಬೇಕಾದಾಗ ನನಗೆ ಇವತ್ತು ಈ ರೀತಿ ಅನುಭವ ಆಯಿತು. ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ, ಇಷ್ಟು ಪುಟ್ಟ ಮೂರ್ತಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು, ರಾಯರ ಫೋಟೋನೇ ಕಾಣಿಸ್ತಿರ್ಲಿಲ್ಲ, ಬರೀ ನನಗೆ ಆ ಕೃಷ್ಣನ ಪಾದಗಳೇ ಕಾಣಿಸ್ತಿತ್ತು. ಅಷ್ಟು ಒಂದು ಒಳ್ಳೆ ಅನುಭವ ಆಯಿತು. ಕಾರಣ ಇಲ್ಲದೆ ಏನೊಂದು ಆಗಲ್ಲ ಅಂತ ಹೇಳ್ತಾರೆ. ಈ ಪಾರಿಜಾತ ಹೂನ ಇವತ್ತೇ ಯಾಕೆ ನಾನು ತಂದು ಸಮರ್ಪಣೆ ಮಾಡಿದ್ನೆ ನನಗೆ ಗೊತ್ತಿಲ್ಲ. ಬಟ್ ಬೆಳಗಿನ ಪೂಜೆ ಮಾತ್ರ ಎಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅನುಭವ ನನಗೆ ಆಯ್ತು ಇವತ್ತು. ನನಗಂತೂ ರಾಯರು ಏನೇ ಕೇಳ್ಕೊಂಡ್ರು, ಯಾವುದೇ ವಿಚಾರವಾಗಿ ಏನೇ ಕೇಳಿದ್ರು ಇಲ್ಲ ಅಂದ ಹಾಗೆ ತಕ್ಷಣಕ್ಕಾದರೂ ಸರಿ, ಸ್ವಲ್ಪ ತಡವಾಗಾದರೂ ಸರಿ ಕೊಡ್ತೀನಿ ಅನ್ನೋ ಭರವಸೆನ ಕೊಡ್ತಾ, ನಾನು ಕೇಳಿದ್ದನ್ನು ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಅನುಗ್ರಹ ಮಾಡ್ತಾ ಕರ್ಕೊಂಡು ಬರ್ತಿದ್ದಾರೆ. ಅದರಲ್ಲಂತೂ ಇವತ್ತು ಕೇಳಿದ ತಕ್ಷಣವೇ ಆಗೋಯ್ತು. ನನಗೆ ಕೃಷ್ಣನ ದೊಡ್ಡ ವಿಗ್ರಹದಲ್ಲಿ ಇಟ್ಟು ನೋಡಬೇಕು ಅನ್ನೋ ಆಸೆ ಇತ್ತು. ಕೊಂಡ್ಕೊಳ್ಳೋದಕ್ಕೆ ಅಂತ ಒಂದ್ಸಲ ಟ್ರೈ ಮಾಡಿದೆ, ಆಗಲಿಲ್ಲ ಅಪ್ಪ, ಬಟ್ ಇವಾಗ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ಶಾಪ್ಗೆ ಹೋಗೋದಾ, ಅಲ್ಲಿ ಹೋದರೆ ಸಿಗುತ್ತಾ, ಏನು ಮಾಡೋದು, ಎಷ್ಟು ಹೇಳ್ತಾರೋ ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತಾನೆ ಭಗವದ್ಗೀತೆನ ಹೇಳಿದೆ. ಅದೇ ಟೈಮ್ಗೆ ಸರಿಯಾಗಿ ನಾನು ಹೇಗೆ ದೊಡ್ಡದಾಗಿ ಕೃಷ್ಣನ ಪಾದನ ನೋಡಬೇಕು ವಿಗ್ರಹದಲ್ಲಿ ಅಂತ ಅಂದ್ಕೊಂಡೆ, ಅದೇ ರೀತಿ ನನಗೆ ದರ್ಶನ ಅನ್ನೋದನ್ನು ರಾಯರು ಮಾಡಿಸಿದ್ರು. ಈ ಕಾರಣಕ್ಕೆ ನಾನು ಹೇಳೋದು, ರಾಯರ ಪ್ರೀತಿ ಅಪಾರ ಅಂತ. ಮತ್ತು ಇನ್ನೊಂದು ಇವಾಗ ಏನು ಇನ್ಸಿಡೆಂಟ್ ಆಯಿತು ಅಂದರೆ, ನನಗೆ ಈ ಥರ ಅನುಭವಗಳಾದಾಗ ತಕ್ಷಣ ಶೇರ್ ಮಾಡಿಬಿಡ್ಬೇಕು ವಿಡಿಯೋದಲ್ಲಿ. ಅಪ್ಪಿತಪ್ಪಿ ಸಂಜೆ ಅಥವಾ ನೆಕ್ಸ್ಟ್ ಡೇಗೆ ಅದು ಇನ್ನೊಂದು ಥರ ನಾನು ಹೇಳಬಾರ್ದು. ನಾನು ಏನು ನೋಡಿದೆ, ನನಗೇನು ಅನುಭವ ಆಯಿತು ಅದನ್ನು ತಕ್ಷಣ ವಿಡಿಯೋ ಮೂಲಕ ಶೇರ್ ಮಾಡಬೇಕು. ಅದನ್ನು ಯಾವಾಗಲಾದರೂ ಅಪ್ಲೋಡ್ ಮಾಡಲಿ, ವಿಡಿಯೋ ಮಾಡಿ ಇಟ್ಬಿಡಬೇಕು. ಅದೇ ರೀತಿ ಈಗ ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೂಡ ರಾಯರು ನನಗೆ ಈ ಕ್ಷಣ ಆಶೀರ್ವಾದ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ಅವ್ರ ಪ್ರೀತಿ ಮುಂದೆ ಯಾವುದಂದರೆ ಯಾವುದೂ ಕೂಡ ದೊಡ್ಡದಲ್ಲ. ಅಷ್ಟು ಪ್ರೀತಿನ ತೋರಿಸ್ತಾರೆ ರಾಯರು. ಬರೀ ನಮ್ಮ ಕಷ್ಟಗಳನ್ನ ಮಾತ್ರ ದೂರ ಮಾಡಲ್ಲ, ನಮ್ಮ ಇಷ್ಟಾರ್ಥಗಳನ್ನ ಮಾತ್ರ ಅನುಗ್ರಹಿಸಲ್ಲ, ಅದಕ್ಕೂ ಮಿಗಿಲಾಗಿ ನಮಗೆ ಪ್ರೀತಿ ಅನ್ನೋದನ್ನು ತೋರಿಸ್ತಾರೆ. ಆ ರೀತಿ ಅನುಭವಗಳು ನಿಮ್ಮ ಬದುಕಲು ಆಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ. ಮತ್ತು ಈ ನೈವೇದ್ಯದ ಬಗ್ಗೆ ಹೇಳಿದ್ನಲ್ಲ, ನನ್ನ ಮಗಳ ಬರ್ಡೇ ಇತ್ತು ಅಂತ ಹೇಳಿಬಿಟ್ಟು ನಾನು ನೆನ್ನೆನೇ ಜಾಮೂನ್ ಮಾಡಿದೆ. ಇವತ್ತು ಸಂಡೇ, ನಮ್ಮೂರಲ್ಲಿ ಆಲ್ಮೋಸ್ಟ್ ಕರೆಂಟ್ ತೆಗಿತಿರ್ತಾರೆ. ಮತ್ತು ಬೆಳಗ್ಗೆನೇ ಎದ್ದು ಈ ಸ್ವೀಟೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಕರೆಂಟ್ ತೆಗೆದ್ಬಿಟ್ರೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಿಂದಿನ ದಿನವೇ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ, ಜಾಮೂನು ಒಂದು ದಿನಕ್ಕೂ ಮುಂಚೆನೇ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಮಾಡಿದ್ದೆ. ಮಾಡಿಬಿಟ್ಟು ನಮ್ಮ ಮನೇಲಿ ಏನೇ ಮಾಡಿದ್ರೂ ಅದನ್ನು ನಾನು ರಾಯರಿಗೆ ಫಸ್ಟು ಸಮರ್ಪಣೆ ಮಾಡೋದು, ಅಂದರೆ ನೈವೇದ್ಯದ ರೂಪದಲ್ಲಿ. ಹೋದ ಸಲ ಜಾಮೂನ್ ಮಾಡಿದಾಗ ಏಕಾದಶಿ ಇತ್ತು ಮನೇಲಿ. ಆ ಕಾರಣಕ್ಕೆ ರಾಯರಿಗೆ ಕೊಡದೆ, ನಾನು ಕೂಡ ತಿಂದಿರಲಿಲ್ಲ ಏಕಾದಶಿ ದಿನ. ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ. ಇವತ್ತು ಮಾತ್ರ ಅಂದರೆ ನಿನ್ನೆ ರಾಯರಿಗೆ ಫಸ್ಟು ಜಾಮೂನ್ನ ಕೊಡಬೇಕು ನೈವೇದ್ಯ ಮಾಡಿ ಅಂತ ಹೇಳಿ ಬೆಳಗ್ಗೆ ಮಾಡಿಟ್ಟೆ. ಮಧ್ಯಾಹ್ನ ರಾಯರ ಹತ್ರ ಬರುವಾಗ ಕಪ್ಪಿಗೆ ಹಾಕ್ಕೊಂಡು ತೊಗೊಂಡು ಬಂದು ಕೂತ್ಕೊಂಡಾಗ ಅನ್ನಿಸ್ತು, ಒಂದು ಯಾಕೆ ತಂದೆ, ಇನ್ನೊಂದು ತರಬೇಕಿತ್ತು ಅಂತ. ಆಮೇಲೆ ನಾನು ರಾಯರ ಹತ್ರ ಹೇಳಿದೆ, ಆಯಿತು ಬಿಡಪ್ಪ, ಇನ್ನೊಂದನ್ನು ತೆಗೆದಿಟ್ಟಿರ್ತೀನಿ, ಯಾರೂ ಕೂಡ ಟೇಸ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮದೇ ಅದು ಪಾತ್ರೆಗೆ ಅಂದರೆ ಕಪ್ಪಿಗೆ ಹಾಕಿ ಅದನ್ನು ಸಂಜೆ ತಂದು ನೈವೇದ್ಯ ಮಾಡ್ತೀನಿ, ಇದನ್ನು ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸ್ವೀಕಾರ ಮಾಡಿ ಅಂತ ಹೇಳಿ
ನೈವೇದ್ಯ ಸಮರ್ಪಣೆ ಮಾಡಿದೆ. ನಿಮಗೆ ಜಾಮೂನ್ ಅಂದರೆ ಇಷ್ಟ ಆಗುತ್ತಲ್ವಾ ಅಂತ ಕೇಳ್ಕೊಳ್ತಿರೋ ಸಮಯಕ್ಕೆ ನಿನ್ನೆ ವೀಣೆಯಿಂದ ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ಸುಮ್ಮನಾದೆ. ಮತ್ತೆ ಸಂಜೆ ಬಂದೆ, ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸಂಜೆ ದೇವ್ರ ಮನೆಗೆ ಬಂದಾಗ ಜಾಮೂನ್ ಹಾಗೆ ಇತ್ತು. ನನಗೆ ಒಂದೊಂದು ಸಲ ಹೇಗಾಗುತ್ತೆ ಅಂದರೆ ಆ ಜಾಮೂನ್ನ ಕಪ್ಪು ಇರುವೆಗಳು ಬಂದು ತಿಂದಿರ್ತವೆ. ಆವಾಗ ನನಗೊಂದು ಸಮಾಧಾನ, ಯಾವುದೋ ಒಂದು ರೂಪದಲ್ಲಿ ಬಂದು ಸ್ವೀಕಾರ ಮಾಡಿದ್ರು ರಾಯರು ಅನ್ನೋ ಸಮಾಧಾನನ ಮಾಡ್ಕೊಳ್ತೀನಿ ನನ್ನ ಮೈಂಡ್ಸೆಟ್ಟಲ್ಲಿ. ಬಟ್ ನಿನ್ನೆ ಸಂಜೆ ಒಂದು ಇರುವೆ ಕೂಡ ಬಂದಿರಲಿಲ್ಲ. ನಾನು ಅಂದೆ ರಾಯರಿಗೆ, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸ್ವೀಕಾರ ಮಾಡಿ ಅಂತ ಕೇಳಿದ್ರೆ ನೀವು ಹೀಗೆ ಇಟ್ಟಿದ್ದೀರಲ್ಲ ಜಾಮೂನು ಅಂತ ಹೇಳಿಬಿಟ್ಟು ಆ ಮಧ್ಯಾಹ್ನ ಇಟ್ಟಿದ್ದ ಜಾಮೂನ್ ಬೌಲ್ನ ತೆಗೆದು ಹೊಸದಾಗಿ ಇನ್ನೊಂದು ಅಂತ ಅವ್ರಿಗೆ ಸಪ್ರೇಟ್ ತೆಗೆದಿಟ್ಟಿದ್ನಲ್ಲ ಅದನ್ನು ಕೂಡ ರಾಯರ ಮುಂದೆ ಕಪ್ಪಲ್ಲಿಟ್ಟು ನೈವೇದ್ಯ ಮಾಡಿದೆ. ಸುಮಾರು 7:30 ಆಗಿದ್ದು. ನಮ್ಮನೆಯವರು ಬೆಳಿಗ್ಗೆ ಮನೇಲಿ ಅಕ್ಕಿ ಖಾಲಿ ಆಗಿದೆ ಅಂತ ನಾನು ಒಂದು 2-3 ಬಾರಿ ಹೇಳಿದ್ದೆ. ಆಮೇಲೆ ಅವ್ರು ಸಂಜೆ ಫೋನ್ ಮಾಡಿದ್ರು, ಅವರು ತಂದು ಕೊಡ್ತೀನಿ ಅಂತ ಹೇಳಿದ್ರಂತೆ. 7:30 ಆಯ್ತಲ್ವ, ಇವತ್ತಂತೂ ಅಕ್ಕಿ ಬರಲ್ಲ, ನಾಳೆನೇ ಬರೋದು ಅಂತ ಹೇಳಿ ಇರೋದ್ರಲ್ಲಿ ಅನ್ನ ಮಾಡೋಣ ಅಂದ್ಕೊಂಡು ನಾನು ಕೂಡ ಸುಮ್ಮನಿದ್ದೆ. ವಿಡಿಯೋ ಮಾಡ್ತಿದ್ದೆ, ನೆನ್ನೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಆ ಟೈಮ್ಗೆ ಕರೆಕ್ಟಾಗಿ ಅಕ್ಕಿಯವರು ಮನೆ ಒಳಗಡೆ ಬಂದರು. ಚೀಲ ಎತ್ಕೊಂಡು ಅವರೇ ಮೇಲ್ಗಡೆ ಬಂದಿದ್ದರು. ನಾನು ಯಾರು ಅಂತ ಹಿಂಗೆ ತಿರ್ಗೋದಕ್ಕೂ ನಮ್ಮ ಅತ್ತೆ ಫೋಟೋದಿಂದ ಒಂದು ಹೂ ಕೂಡ ನನಗೆ ಬೀಳ್ತು. ಅದನ್ನು ನಾನು ಕೂಡ ಕಣ್ಣಾರೆ ನೋಡಿದೆ. ಆಮೇಲೆ ನಮ್ಮ ಮನೆಯವರು ಕೂಡ ರೂಮಲ್ಲಿದ್ದರು. ಅವರು ಬಂದು ಯಾಕೆ ಮೇಲ್ ತರಕ್ಕೆ ಹೋದ್ರಿ, ನಾನೇ ಬರ್ತಿದ್ನಲ್ಲ ಅಂತ ಹೇಳಿದ್ರು. ಇವತ್ತು ನಾನೇ ಮನೇಲಿದ್ದೆ. ಆ್ಯಕ್ಚುಲಿ ಅವರು ನಮ್ಮ ಮನೆಯವರು ಇಲ್ಲ ಅಂದಾಗ ಮೇಲ್ ತಂದು ಹಾಕ್ತಾರೆ, ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು. ಇವರು ನಾನೇ ಇದ್ನಲ್ಲ, ನನಗೆ ಕರಿಬೋದಿತ್ತಲ್ಲ ಅಂದರು. ಇಲ್ಲ ಬಿಡಿ ಸರ್, ನಾನೇ ತಂದುಕೊಟ್ಟೆ ಅಂತ ಹೇಳಿಬಿಟ್ಟು ಅಕ್ಕಿ ತಂದುಕೊಟ್ರು. ಅಂಕಲ್ ಸುಸ್ತು ಪಡ್ತಿದ್ರು ಮೇಲೆ ಎತ್ಕೊಂಬಂದು ಚೀಲನ. ಆವಾಗ ಕೂತ್ಕೊಳ್ಳಿ ಅಂತ ಕೂರಿಸ್ದೆ. ನನಗೆ ಮನಸ್ಸು ಅನ್ಸೋದಕ್ಕೆ ಶುರುವಾಯಿತು, ಇಲ್ಲ ರಾಯರಿಗೆ ಅಂತ ಇಟ್ಟಿದ್ದ ಜಾಮೂನ್ನ ಅವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು. ಆಮೇಲೆ ತೊಗೊಂಡು ಹೋಗಿ ಅವಾಗ ತಾನೇ ಸಂಜೆ ಪೂಜೆಗೆ ಅಂತ ಇಟ್ಟಿದ್ದ ಜಾಮೂನ್ನ ಅವ್ರಿಗೆ ರಾಯರಿಗೆ ಅಂತ ನೈವೇದ್ಯ ಮಾಡಿದ್ದು ತೊಗೊಳ್ಳಿ ಅಂತ ಹೇಳಿ ಕೊಟ್ಟೆ. ಅವರು ಹೇಳಿದ್ರು, ನಾನು ಸಿಹಿನ ತಿನ್ನಲ್ಲ, ಶುಗರ್ ಇದೆ ಅನ್ನೋ ಕಾರಣಕ್ಕೆ, ಬಟ್ ರಾಯರಿಗೆ ನೈವೇದ್ಯ ಮಾಡಿರೋದು ಅಂದರೆ ಅದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ, ಕೊಡಿ ಅಂತ ಹೇಳಿಬಿಟ್ಟು ತಿಂದರು. ನನಗೆ ಒಂದು ಅರ್ಥ ಆಯಿತು, ಯಾವುದಾದ್ರೂ ಒಂದು ರೂಪದಲ್ಲಿ ಅಕ್ಕಿಯವರು ಬರ್ತಾರೆ ಅಂತ ನಿನ್ನೆ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಹೇಳಿದ್ದೆ ಸಂಜೆ 7:30 ಆಯಿತು. ಇನ್ನು ಯಾರು ಬರ್ತಾರೆ ಆ ಟೈಮಲ್ಲಿ, ಇನ್ನು ನಾಳೆನೇ ಅಕ್ಕಿ ತಂದು ಕೊಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 7:30 ಆದರೂ ಅವರು ಅಕ್ಕಿ ಚೀಲನ ತೊಗೊಂಡು ಬಂದು, ನಾನು ರಾಯರೇ ನೀವು ಯಾವ ರೂಪದಲ್ಲೂ ಬರಲೇ ಇಲ್ವಲ್ಲ ಸ್ವೀಕಾರ ಮಾಡೋದಕ್ಕೆ ಜಾಮೂನ್ನ ಅಂತ ಕೇಳಿದ್ಕೂ ಅವರು ಅಕ್ಕಿ ಚೀಲ ತೊಗೊಂಡು ಬಂದಿದ್ದಕ್ಕೂ ಒಂದೇ ಆಯಿತು. ಕೊನೆಗೆ ಹೇಗೋ ನನ್ನ ಸಮಾಧಾನ ಅಥವಾ ನನ್ನ ಮನಸ್ಥಿತಿ ಹೇಗೆ ಅಂದರೆ, ಯಾವುದೋ ಒಂದು ರೂಪದಲ್ಲಿ ಬಂದು ರಾಯರು ಸ್ವೀಕಾರ ಮಾಡಿದ್ರು ಅಂತ. ಈ ಥರ ಎಷ್ಟೋ ಬಾರಿ ನನಗೆ ಅನುಭವ ಆಗಿದೆ. ರಾಯರು ನನಗೆ ಮಾಡ್ತಿರುವಂತಹ ಅನುಭವಗಳು ಎಲ್ಲರ ಬದುಕಲ್ಲಿ ಆಗಲಿ ಅಂತ ನಾನು ಯಾವಾಗಲೂ ರಾಯರ ಹತ್ರ ಕೇಳ್ಕೊಳ್ಳೋದು. ಹಾಗೆ ರಾಯರ ಹತ್ರ ಕೇಳ್ಕೊಂಡಿದ್ದೆ, ನನ್ನ ಮಗಳಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ. ಆಶೀರ್ವಾದ ಕೂಡ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಹಾಗೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಏನಂದರೆ ಎಂತೆಂಥ ತಾಯಂದಿರೆಲ್ಲ ಇರ್ತಾರಲ್ವ ಈ ಭೂಮಿ ಮೇಲೆ ಅಂತ ಅನಿಸುತ್ತೆ. ಮೊನ್ನೆ ನಾನು ರಾಯರ ಮುಂದೆ ಕೂತ್ಕೊಂಡು ಕೂಡ ಮಾತಾಡಿದೆ. ಆ ತಾಯಿಗೆ ಒಳ್ಳೆ ಬುದ್ಧಿ ಕೊಡಿ, ತನ್ನ ಮಕ್ಕಳು ಎಷ್ಟು ಅಮ್ಮ ಬನ್ನಿ ಏನಾರ ಅವ್ರ ಪ್ರಾಬ್ಲಮ್ಸ್ಗಳಿರಲಿ, ಆ ಎಮ್ಮ ಬರದೆ ಬರೀ ನನ್ನ ಸಂತೋಷ ನನ್ನ ಸುಖ ನಾನು ನೆಮ್ಮದಿಯಾಗಿರೋದೇ ಮುಖ್ಯ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರು. ಎಂಥ ಕಟಕ ತಾಯಿ ಇರ್ತಾಳ ಅಂತ ಅನ್ಸೋದಕ್ಕೆ ಶುರುವಾಯಿತು. ಹಾಗೆ ಇನ್ನೂ ಎಷ್ಟೋ ತಾಯಂದಿರಿರ್ತಾರೆ, ತಮ್ಮ ಮಕ್ಳಿಗೋಸ್ಕರ ಇಡೀ ಅವ್ರ ಜೀವನನೇ ಕೂಡ ತ್ಯಾಗ ಮಾಡಿರುವಂತಹ ತಾಯಂದಿರುಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಾನು ಏನೇ ವಿಚಾರ ಆದ್ರೂ ಅದು ಸರಿನೇ ಇರಲಿ ತಪ್ಪಿರಲಿ ಹೋಗ್ಬಿಟ್ಟು ನನಗೆ ಬೇಜಾರಾಗೋಂಥ ವಿಚಾರಗಳು ತಿಳಿತು ನೋಡ್ತು ಅಂದರೆ ನಾನು ಮೊದಲು ಹೇಳೋದು ರಾಯರಿಗೆ. ಹಾಗೆ ಮೊನ್ನೆ ಆ ಲೀಲಾ ಮಂಜು ಅವ್ರ ವಿಚಾರನ ನಾನು ತುಂಬ ಹೊತ್ತು ರಾಯರ ಮುಂದೆ ಕೂತ್ಕೊಂಡು ಹೇಳಿದೆ. ಆ ಮಕ್ಳುಗಳು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ, ಪ್ಲೀಸ್ ಆ ಎಮ್ಮಂಗೆ ಒಳ್ಳೆ ಬುದ್ಧಿ ಕೊಡಿ ಅಂತ. ಏನಾಯಿತು ಅಂತ ಕೊನೆಗೂ ನನಗೆ ಗೊತ್ತಾಗಲಿಲ್ಲ. ಏನೋ ಒಂದು ರೀತಿ ರಾಯರು ಕೆಲವ್ರು ಕೇಳ್ತಾರೆ, ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ. ಯಾಕಂದರೆ ನೀವು ನೋಡ್ಬೋದು, ಯಾರಾದರೂ ನಿಮಗೆ ನೋವು ಕೊಟ್ಟಿರಲಿ ಅಥವಾ ಇನ್ನೊಂದು ಮತ್ತೊಂದು ಏನೇ ಮಾಡಿರಲಿ, ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ನಿಮ್ಮಿಂದ ನೋವಾಯಿತು ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದು ಇಲ್ಲ. ಕೇಳಿಸ್ಕೊಂಡ್ರು ಹೋಗತ್ತಗೆ ಅಂತ ಹೇಳ್ತಾರೆ. ಆದರೆ ರಾಯರು ಆ ರೀತಿ ಅಲ್ಲ. ನಾವೇನೇ ಹೇಳಲಿ, ಯಾವುದೇ ವಿಚಾರ ಹೇಳಲಿ, ಬಹಳ ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನನಗೆ ಅಂತಲ್ಲ, ನನ್ನಂಥ ಎಷ್ಟೋ ಸಾವಿರಾರು ಕೋಟಿ ಭಕ್ತರಿಗೆ ರಾಯರು ಕರೆದ ತಕ್ಷಣ ಸ್ಪಂದಿಸ್ತಾರೆ. ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಮತ್ತು ತಮ್ಮ ಒಂದು ಸ್ವಂತ ಹೆಂಡತಿ ಮಕ್ಕಳನ್ನೇ ಎಲ್ಲ ಭಕ್ತವೃಂದಕ್ಕೋಸ್ಕರ ತ್ಯಾಗ ಮಾಡಿ ಜನರ ಸೇವನೆ ಅಂದರೆ ಜನರ ಕಷ್ಟನೇ ನನಗೆ ದೊಡ್ಡದು ಅಂತ ಹೇಳಿ ನಮಗೆ ಒಳ್ಳೇದು ಮಾಡಬೇಕು ಅಂತ ರಾಯರು ಬೃಂದಾವನದೊಳಗಡೆ ಕೂತ್ಕೊಂಡು ಅನುಗ್ರಹ ಮಾಡ್ತಿದ್ದಾರೆ. ಇವೆಲ್ಲವನ್ನು
ನೋಡಿದಾಗ ನನಗೆ ಏನೋ ಗೊತ್ತಿಲ್ಲ, ರಾಯರ ಮೇಲೆ ಒಂಥರ ಅಪಾರವಾದ ಪ್ರೀತಿ, ಹೇಳೋದಕ್ಕೆ ಅಸಾಧ್ಯ. ರಾಯರು ರಾಯರು ರಾಯರು, ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಅಷ್ಟು ನನಗೆ ರಾಯರಂದರೆ ಇಷ್ಟ. ನೀವೇನೇ ವಿಚಾರ ತೊಗೊಳ್ಳಿ, ಹೋಗಿ ರಾಯರ ಹತ್ರ ಕುತ್ಕೊಂಡು ಹೇಳಿದ್ರೆ ಬೇರೆಯವ್ರು ಕೇಳಿಸ್ಕೊತಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಇಷ್ಟ ಆಗಲಿ, ನಿಮ್ಮ ಕಷ್ಟ ಆಗಲಿ, ನಿಮ್ಮ ಅವಮಾನಗಳಾಗಲಿ, ನೋವುಗಳಾಗಲಿ, ದುಃಖ ಆಗಲಿ, ಏನೇ ಆಗಿರಲಿ, ನೀವು ಹೋಗಿ ರಾಯರ ಮುಂದೆ ಮಕ್ಕಳ ರೀತಿ ಕೂತ್ಕೊಂಡು ಅದನ್ನು ಒಪ್ಪಿಸಿದಾಗ ನಿಮ್ಮಲ್ಲಿ ತಪ್ಪಿದ್ರೆ ಅದನ್ನು ಕೂಡ ತಿದ್ದುತ್ತಾರೆ. ಮತ್ತು ನಿಮ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ತಿಳಿಸಿದ್ರೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹಾಗೆ ಕೂಡ ಸರಿ ಮಾಡ್ತಾರೆ. ಇಷ್ಟೆಲ್ಲ ಪೇಷನ್ಸಿಂದ ಕೇಳಿಕೊಂಡು ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ಕೊಡ್ತಾರೆ ಅಂತ ಅಂದಾಗ ಅವ್ರ ಮೇಲೆ ಅಪಾರವಾದ ಪ್ರೀತಿ ಬರದೇ ಇರೋದಕ್ಕೆ ಸಾಧ್ಯನಾ? ಅವ್ರು ಕೊಡಲಿ ಬಿಡಲಿ, ನನಗೆ ರಾಯರಂದರೆ ಪ್ರಾಣ, ಅಷ್ಟು ನನಗಿಷ್ಟ. ಯಾವಾಗಲೂ ಕೂಡ ನನಗೆ ಒಂದು ಕ್ಷಣನೂ ರಾಯರಿಗೆ ಇದನ್ನು ಯಾಕೆ ಮಾಡಬೇಕು, ಅಯ್ಯೋ ಇವಾಗ ಹೋಗೋದು ಬೇಡ ದೇವ್ರ ಮನೆಗೆ, ಆಮೇಲೆ ಹೋದ್ರಾಯ್ತು, ಅಥವಾ ದೇವ್ರ ಮನೇಲಿ ಕುತ್ಕೊಂಡಿದ್ರೆ ಸಾಕು ಎದ್ದು ಹೋಗೋಣ ಅಂತ ಅನ್ಸೋದೇ ಇಲ್ಲ. ನಿಮಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ನಾನೇನಾದರೂ ಸಂಜೆ ಟೈಮು ಒಂದು 5:30 ಅಥವಾ 6 ಹಂಗೆ ದೇವ್ರ ಮನೆಗೆ ಬಂದು ಕೂತ್ಕೊಂಡ್ರೆ 7:40ವರೆಗೂ ರಾಯರ ಮುಂದೆನೇ ಕೂತಿರ್ತೀನಿ. ಇನ್ನೊಂದೇನೆಂದರೆ ಅದು ಹೇಗೆ ಟೈಮ್ ಹೋಗುತ್ತೆ ರಾಯರ ಮುಂದೆ ಕೂತಾಗ ಅನ್ನೋದೇ ನನಗೆ ಇದುವರೆಗೂ ಗೊತ್ತಿಲ್ಲ. ಬೆಳಗಿನ ಟೈಮ್ ಅಂತೂ ನಾನೇನಾದರೂ ಹೇಳ್ಬೇಕು ಅನ್ನೋ ಟೈಮ್ಗಿಂತ ತಡವಾಗಿ ಎದ್ಬಿಟ್ರೆ ಬೇಡ ನನ್ನ ಕತೆ, ಓಡಾಡ್ತಿರ್ತೀನಿ, ಅಯ್ಯೋ ಟೈಮ್ ಸಾಕಾಗಲ್ಲ ಅಂತ. ನಾನು ರಾಯರ ಮುಂದೆ ಬಂದು ಕೂತ್ಕೊಂಡ್ರೆ ಟೈಮ್ ಹೋಗೋದು ನನಗೆ ಗೊತ್ತೇ ಆಗಲ್ಲ, ಸಾಕಾಗಲ್ಲ ಅನ್ನಿಸುತ್ತೆ. ಟೈಮು ಯಾವಾಗಲೂ ಕೂಡ ಇನ್ನೂ ಬೇಕು ಅನ್ನಿಸ್ತಿರುತ್ತೆ. ಅಷ್ಟು ನನಗೆ ರಾಯರಂದರೆ ಇಷ್ಟ, ಮತ್ತು ಅಷ್ಟು ಪ್ರೀತಿ ಕೂಡ ಕೊಡ್ತಿದ್ದಾರೆ ರಾಯರು. ಎಷ್ಟು ಜನಕ್ಕೆ ಈ ರೀತಿ ಅನುಭವಗಳಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವೇನಾದರೂ ರಾಯರ ಹತ್ರ ಒಂದು ಕೋರಿಕೆ ಇಟ್ಟಿದ್ರೆ ಅದನ್ನು ಇನ್ನೂ ಈಡೇರಿಸಿದಾರೋ ಇಲ್ವೋ ಅದು ಕೂಡ ನನಗೆ ಗೊತ್ತಿಲ್ಲ. ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನನಗಂತೂ ರಾಯರು ನಾನು ಏನೇ ಒಂದು ಕೇಳಿದ್ರು, ಎಂಥದ್ದೇ ಕೇಳಿದ್ರು ಇಲ್ಲ ಅಂದ ಹಾಗೆ, ನಾನು ಕೇಳೋದಕ್ಕೂ ಮುಂಚೆನೇ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕೂಡ ಎಷ್ಟೋ ಬಾರಿ ನಾನು ಎಷ್ಟೋ ಕಷ್ಟಗಳನ್ನ ದೂರ ಮಾಡಿದ್ದಾರೆ, ಎಷ್ಟೋ ಇಷ್ಟಾರ್ಥಗಳನ್ನೂ ಕೂಡ ಅನುಗ್ರಹಿಸಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ರಾಯರನ್ನ ನಾವು ಇಷ್ಟಪಡೋದಕ್ಕೆ? ಮತ್ತು ಇನ್ನೊಂದೇನು ಗೊತ್ತಾ, ನಾವು ಎಷ್ಟು ಮನುಷ್ಯರ ಹತ್ರ ಎಷ್ಟೇ ಒಳ್ಳೆ ರೀತಿ ನಡ್ಕೊಂಡು ಇಲ್ಲ ಇವರು ಬದಲಾಗ್ತಾರೆ, ಇಲ್ಲ ಇವರು ಒಳ್ಳೆಯವರು, ಇವ್ರು ನಮ್ಗೆ ನೋವು ಮಾಡಲ್ಲ ಅಂತ ಅಂದ್ಕೊಂಡ್ರು ಮನುಷ್ಯ ತುಂಬ ನೋವು ಮಾಡ್ತಾನೆ. ಅದು ಯಾರೇ ಆಗಿರಲಿ, ಇವರು ಅಂತಲ್ಲ, ಮನುಷ್ಯನಿಂದ ನೋವು ಜಾಸ್ತಿ. ಆದರೆ ರಾಯರಿಂದ ಯಾವತ್ತೂ ಕೂಡ ಈ ರೀತಿ ಆಗಲ್ಲ. ಕ್ಷಣಕ್ಕೂ ಕೂಡ ರಾಯರು ನಾವು ಹೇಳೋದನ್ನು ಕೇಳಿಸ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮಗೇನೂ ಆಗಬಾರ್ದು ಅಂತ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಇದೆಲ್ಲವೂ ಕೂಡ ನನಗೆ ರಾಯರ ಮೇಲೆ ಹೆಚ್ಚಾದ ಒಂದು ಭಕ್ತಿ ಪ್ರೀತಿನ ಬೆಳೆಸ್ಕೊಳ್ಳೋದಕ್ಕೆ ಕಾರಣ. ಅನ್ನಿಸ್ಬೋದು ನಿಮಗೆ, ಮನುಷ್ಯರು ಬೇಡವಾ ಹಾಗಾದರೆ ರಾಯರು ಮಾತ್ರ ಬೇಕಾ ಅಂತ. ಖಂಡಿತವಾಗ್ಲೂ ನಮ್ಗೆ ಯಾರು ನೋವು ಕೊಡ್ತಾರೆ, ಯಾರು ದುಃಖ ಕೊಡ್ತಾರೋ ಅಂಥವರಿಂದ ದೂರ ಇರೋದು ಒಳ್ಳೆಯದು. ಯಾಕಂದರೆ ನಮ್ಗೆ ಯಾವುದೋ ಒಂದು ಕಷ್ಟ ಇದೆ, ಅದು ಮನುಷ್ಯರಿಂದನೇ ನಮ್ಮ ಕಷ್ಟ ದೂರ ಆಗಬೇಕು ಅಂದರೆ ರಾಯರು ಅದಕ್ಕೊಂದು ದಾರಿ ತೋರಿಸ್ತಾರೆ, ರಾಯರು ಬಂದು ನಿಲ್ತಾರೆ. ಮನುಷ್ಯರು ಯಾವಾಗಲೂ ಅಷ್ಟೇ ಕಷ್ಟ ಕಾಲದಲ್ಲಿ ಕೈ ಕೊಡ್ತಾರೆ. ಆದರೆ ರಾಯರು ಆ ರೀತಿ ಅಲ್ಲ. ನಮ್ಗಳ ಹಾಗೇನೆ ರಾಯರು ನಮ್ಗಳ ಸುತ್ತ ಓಡಾಡ್ತಿರ್ತಾರೆ, ಬಟ್ ನಮ್ಮ ಕಣ್ಗೆ ಕಾಣಿಸಲ್ಲ. ನಮ್ಗೆ ಎಂಥ ಅವಶ್ಯಕತೆ ಇರಲಿ, ಯಾರಿಂದ ಏನೇ ಸಹಾಯ ಆಗಬೇಕಾಗಿರಲಿ, ಎಂಥದ್ದೇ ಕಷ್ಟ ಇರಲಿ ಅಥವಾ ಎಂಥದ್ದೇ ಇಷ್ಟ ಇರಲಿ, ರಾಯರ ಮುಂದೆ ಕೂತು ಕೇಳ್ಕೊಂಡಾಗ ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರೇ ಸ್ವತಃ ಬಂದು ನಮಗೆ ಆ ಕಷ್ಟದಿಂದ ಅಥವಾ ಆ ಸಂದರ್ಭದಿಂದ ನಮ್ಮನ್ನು ಪಾರು ಮಾಡ್ತಾರೆ. ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಅನುಗ್ರಹ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಹೆಚ್ಚು ಮನುಷ್ಯರನ್ನ ನಂಬೇಡಿ, ಮತ್ತು ರಾಯರ ಮೇಲೆ ನಂಬಿಕೆ ಅನ್ನೋದನ್ನು ಹೆಚ್ಚು ಬೆಳೆಸ್ಕೊಳ್ಳಿ. ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೊಳ್ಳಿ. ಉಸಿರು ರಾಯರೇ ಆಗಿರಬೇಕು. ಯಾವಾಗ ನಿಮ್ಮ ನರನಾಡಿ ಎಲ್ಲ ರಾಯರು ಅಂತ ಅನ್ನೋದಕ್ಕೆ ಶುರುವಾಗುತ್ತೋ ಆವಾಗ ನಿಮ್ಮ ಬದುಕಲ್ಲೂ ಕೂಡ ನನಗಿಂತ ಹೆಚ್ಚಾಗಿ ಪವಾಡಗಳನ್ನ ಸೃಷ್ಟಿ ಮಾಡ್ತಾರೆ ರಾಯರು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.